ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಶ್ರಮ ಶಾಲೆಗಳು 7 ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಮತ್ತು 4 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಇದೆ. ಅದರಲ್ಲೆಲ್ಲರೂ ನಾವು ಟ್ರಾನ್ಸ್ಪರೆನ್ಸಿ ತರೋ ದೃಷ್ಟಿಯಿಂದ ಟ್ವಿಟರ್ ಅಕೌಂಟು ಓಪನ್ ಮಾಡಿದ್ದೀವಿ, ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿದ್ದೀವಿ. ನಿತ್ಯ ಮಕ್ಕಳಿಗೆ ನಾವು ಏನೆಲ್ಲ ಆಹಾರವನ್ನು ಮೆನು ಚಾರ್ಟ್ ಇಲಾಖೆ ಏನೇನು ನಿಗದಿಪಡಿಸಿದೆಯೋ ಅದರದ್ದು ಅನುಸಾರವಾಗಿಯೇ ನಾವು ಆಹಾರವನ್ನು ಪ್ರಿಪ್ರೇಷನ್ ಮಾಡ್ತೀವಿ. ಅದ್ರ ಪ್ರಕಾರನೇ ಮಕ್ಕಳಿಗೆ ಊಟವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರದವರು ಪ್ರೋಟೋಕಾಲ್ 45 ನಿಮಿಷಗಳ ಕಾಲ ಮಾಡಿದ್ದಾರೆ. ಅದರಲ್ಲಿ ಕತ್ತಿನ ಭಾಗ 4 ಅಥವಾ ಮತ್ತು ಭುಜಕ್ಕೆ 4 ಎಕ್ಸಸೈಸ್ ಮಾಡಿದ್ದಾರೆ. ಆಸನಗಳು 25 ನಿಮಿಷ ಮಾಡಿದ್ದಾರೆ. ಜೊತೆಗೆ ಪ್ರಾಣಾಯಾಮ 14 ನಿಮಿಷ ಮಾಡಿದ್ದಾರೆ. ಒಟ್ಟಾರಾಗಿ 45 ನಿಮಿಷ ಸರಳವಾದ ರೀತಿಯಲ್ಲಿ ಸಣ್ಣವರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ವಯಸ್ಕರು ಮಾಡ್ಬೋದು, ಎಲ್ಲರಿಗೆ ಬರ್ತಕ್ಕಂಥ ಸರ್ಕಾರದವರು ಒಂದು ಪ್ರೋಟೋಕಾಲ್ ಮಾಡಿದ್ದಾರೆ. ಅದನ್ನೇ ನಾವು ಈ ಅಲ್ಲಂ ಸುಮಂಗಳ ಮಹಿಳಾ ವಿದ್ಯಾರ್ಥಿನಿಯರಿಗೆ आप सभी की उपस्थिति में जोरदार करतालियों के बीच हुड़ाहुड़ी सहित समय आसी पहुंची जी। बीते वर्षों में ओडिशा में पेट्रोलियम और पेट्रोकेमिकल के सेक्टर में ही करीब 1.5 लाख करोड़ रुपए का निवेश हो चुका है। ओडिशा भारत का पेट्रोकेमिकल हब बनने की तरफ तेजी से आगे बढ़ रहा है। साथियों, बड़े लक्ष्य पाने के लिए हमें बहुत दूर तक देखना होता है, दूरदृष्टि रखनी होती है। यहां जो हमारी भाजपा सरकार है वो सिर्फ 1 साल की उपलब्धियां और 5 साल बाद क्या होगा इतने तक सीमित नहीं है। वो आने वाले दशकों के लिए ओडिशा के विकास के रोड मैप क्या होगा इसके पर काम कर रही है। ओडिशा सरकार ने 2036 के लिए, जब ओडिशा राज्य 100 साल का होगा, उन्होंने उसके लिए विशेष प्लान बनाया है। ओडिशा भाजपा सरकार के पास 2047 के लिए भी रोड मैप है, जब देश की आजादी के 100 वर्ष पूरे होंगे। मैं ओडिशा विजन 2036 को देख रहा था। उसमें बहुत ही महत्वाकांक्षी संकल्प तय किए गए। मुझे पक्का भरोसा है
ओडिशा के प्रतिभाशाली और मेहनती नौजवानों के सामर्थ्य से हर लक्ष्य को आप जरूर प्राप्त करेंगे। आभार प्रकट करता हूं। आपकी गरिमामय उपस्थित हमारी ये कार्यक्रम को दिव्य और भव्य बनाया है। आपके समर्थन और मार्गदर्शन ओडिशा को एक नया ओडिशा बनाएगा। मुझे पूरा विश्वास है कि 2036 में हमारी राज्य समृद्ध ओडिशा तथा विकसित ओडिशा और देश 2027 में विकसित भारत जरूर बनेगा। शुभावती देवी। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.